ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಇವತ್ತು ನಾನು ಅವಕಡೋ ಅಂದರೆ ಬಟರ್ ಫ್ರೂಟ್ ಇದರಿಂದ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಇದಕ್ಕೆ ಬೆಣ್ಣೆ ಹಣ್ಣು ಅಂತಲೂ ಕರೀತಾರೆ. ಈ ಫ್ರೂಟಲ್ಲಿ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ಇಲ್ಲಿ ನಾನು ಒಂದು ಹಣ್ಣಾದ ಬಟರ್ ಫ್ರೂಟನ್ನು ತಗೊಂಡಿದ್ದೇನೆ. ಮತ್ತು ಇದರಲ್ಲಿ ಸ್ವಲ್ಪ ಯೆಲ್ಲೋ ಕಲರ್ ಬಂದರೆ ಅದು ಬೇಗನೆ ಹಣ್ಣಾಗುತ್ತೆ. ಜಾಸ್ತಿ ಗ್ರೀನ್ ಇದ್ದರೆ ಸ್ವಲ್ಪ ದಿನ ಟೈಮ್ ತಗೊಳ್ಳುತ್ತೆ. ನೋಡಿ, ಒಳಗಡೆ ಕೂಡ ಕ್ಲೀನಾಗಿ ಗ್ರೀನ್ ಕಲರಲ್ಲಿ ಇದೆ. ಮತ್ತು ಇದು 2 ನಿಮಿಷ ಜಾಸ್ತಿ ಇಟ್ಟರೆ, ಅಂದರೆ ಕಟ್ ಮಾಡಿದ ನಂತರ ಇದು ಬ್ಲ್ಯಾಕ್ ಕಲರಿಗೆ ಬರುತ್ತೆ. ಅದಕ್ಕೋಸ್ಕರ ಇಮಿಡಿಯೇಟ್ಲಿ ಕಟ್ ಮಾಡಿದ ನಂತರ ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಇದನ್ನು ಈ ರೀತಿ ಡೈರೆಕ್ಟ್ ತಿನ್ಬೋದು. ಇಲ್ಲದಿದ್ದರೆ ಸ್ವಲ್ಪ ಮ್ಯಾಶ್ ಮಾಡಿ, ಅದರ ಪಲ್ಪ್ ತೆಗೆದು ಮ್ಯಾಶ್ ಮಾಡಿ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ತಿಂದರೂ ಒಳ್ಳೆಯದಾಗುತ್ತೆ. ಇಲ್ಲದಿದ್ದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಿಲ್ಕ್ ಶೇಕ್ ಮಾಡ್ಬೋದು. ಅಷ್ಟೇ ಅಲ್ಲದೆ ರಾತ್ರಿ ಸಾಲಡ್ ಮಾಡುವಾಗ ಕೂಡ ಇದನ್ನು ಯೂಸ್ ಮಾಡ್ಬೋದು. ನೋಡಿ, ಒಳ್ಳೆ ಹಣ್ಣಾಗಿದೆ. ಇದರ ಜಸ್ಟ್ ಒಳಗಿನ ಪಲ್ಪನ್ನು ನಾನು ತೆಗಿತಾ ಇದ್ದೇನೆ. ನನಗಂತೂ ತುಂಬ ಇಷ್ಟ ಅವಕಡೋ. ಮತ್ತು ಇದು ವೆಯ್ಟ್ ಲಾಸ್ ಮಾಡಲಿಕ್ಕೆ ಮತ್ತು ಬೆಲ್ಲಿ ಫ್ಯಾಟನ್ನು ಬರ್ನ್ ಮಾಡಲಿಕ್ಕೆ ಅಂತೂ ಒಳ್ಳೆಯ ಫ್ರೂಟ್. ಅಷ್ಟೆಲ್ಲದೆ ಮಕ್ಕಳಿಗೆ ಈ ರೀತಿ ಮ್ಯಾಶ್ ಮಾಡಿ ಕೊಟ್ಟರೆ 6 ಮಂತ್ ಮೇಲಿನ ಮಕ್ಕಳಿಗೆ ವೆಯ್ಟ್ ಗೇನ್ ಮಾಡಲಿಕ್ಕೆ ತುಂಬ ಒಳ್ಳೆಯದು ಇದು. ಮತ್ತು ಇದರಲ್ಲಿ ವಿಟಮಿನ್ ಇ ಇರುವುದರಿಂದ ಇದು ಸ್ಕಿನ್ನಿಗಂತೂ ಹೇಳಿದಂಥ ಫ್ರೂಟ್ ಇದು. ಸ್ಪೆಷಲಿ ಡ್ರೈ ಸ್ಕಿನ್ ಮತ್ತು ಸೆನ್ಸಿಟಿವ್ ಸ್ಕಿನ್ ಇರುವವರಿಗೆ ಇದು ತಿಂದರೆ ತುಂಬ ಒಳ್ಳೆಯದು. ಅವರ ಸ್ಕಿನ್ ಒಳ್ಳೆ ನರಿಶ್ ಆಗುತ್ತೆ. ಅಷ್ಟೇ ಅಲ್ಲದೆ ಇದನ್ನು ಫೇಸಿಗೆ ಕೂಡ ಅಪ್ಲೈ ಮಾಡ್ಬೋದು. ನೋಡಿ, ಇಲ್ಲಿ ನಾನು ಬ್ರೌನ್ ಎಗ್ ತಗೊಳ್ತಾ ಇದ್ದೇನೆ. 1 ಮೊಟ್ಟೆಯನ್ನು ಹಾಕ್ತಾ ಇದ್ದೇನೆ ಇದಕ್ಕೆ. ಮತ್ತು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಮತ್ತು ಈ ಫ್ರೂಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರೂ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಅಂತೂ ತುಂಬಾ ಇದೆ. ನೋಡಿ, ಈ ರೀತಿ ನಾನು ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ತುಂಬ ಟೇಸ್ಟಿಯಾಗಿರುತ್ತೆ ಈ ಬ್ರೇಕ್ಫಾಸ್ಟ್ ರೆಸಿಪಿ. ಜಸ್ಟ್ ಒಮ್ಮೆ ಟ್ರೈ ಮಾಡಿ, ನೀವು ಖಂಡಿತ ಇಷ್ಟಪಟ್ಟು ತಿಂತೀರಾ. ಮತ್ತು ಮಕ್ಕಳಿಗಂತೂ ಹೇಳಿದಂಥ ಇದು ಬ್ರೇಕ್ಫಾಸ್ಟ್ ಇದು, ಟಿಫಿನಿಗೆಲ್ಲ ಕೊಂಡೋಗ್ಲಿಕ್ಕೆ. ನೋಡಿ, ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ಇದಕ್ಕೆ. ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ ಒಂದು ಅರ್ಧ ಚಮಚ, ಸ್ವಲ್ಪ ಸ್ಪೈಸ್ನೆಸ್ ಕೊಡಲಿಕ್ಕೆ. ಮತ್ತು ಇದನ್ನು ಸರಿಯಾಗಿ ಈ ರೀತಿ ಮಿಕ್ಸ್ ಮಾಡಬೇಕು. ಇಲ್ಲಿ ನಾನು ಏರ್ ಫ್ರೈಯರನ್ನು ತಗೊಂಡಿದ್ದೇನೆ. ನೋಡಿ ಏರ್ ಫ್ರೈಯರಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಫಾಯಿಲ್ ಪೇಪರನ್ನು ಹಾಕ್ತಾ ಇದ್ದೇನೆ, ಯಾಕೆಂದರೆ ಅದರಲ್ಲಿ ನೆಟ್ ಇದೆ ಬಾಸ್ಕೆಟಲ್ಲಿ. ಇಲ್ಲದಿದ್ದರೆ ಅದು ಕೆಳಗಡೆ ಹೋಗುತ್ತೆ. ಅದಕ್ಕೋಸ್ಕರ ಇದು ಫಾಯಿಲ್ ಪೇಪರನ್ನು ಹಾಕಬೇಕು. ಮತ್ತು ಈ ಮ್ಯಾಶ್ ಮಾಡಿ ಇಟ್ಟ ಅವಕಡೋವನ್ನು ಇದಕ್ಕೆ ಹಾಕಬೇಕು. ನಿಮಗೆ ಯಾವ ಶೇಪ್ ಆದರೂ ಮಾಡ್ಬೋದು. ಸ್ಕ್ವೇರ್ ಬೇಕಾದರೆ ಸ್ಕ್ವೇರ್ ರೀತಿಯಲ್ಲಿ, ರೌಂಡ್ ಶೇಪ್ ಬೇಕಾದರೆ ರೌಂಡ್ ಶೇಪಲ್ಲಿ ಇದನ್ನು ಹಾಕಿದರೆ ಆಯಿತು. ನೋಡಿ, ಈ ರೀತಿ ರೌಂಡ್ ಶೇಪಲ್ಲಿ ಮಾಡಿ ಇದಕ್ಕೆ ಬೇಕಾದ ಇದನ್ನು ಹಾಕಬೇಕು. ಅಂದರೆ ನಾನು ಇಲ್ಲಿ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ, ಸ್ಲೈಸ್ ಮಾಡಿ ಇಟ್ಟ ಈರುಳ್ಳಿ. ಮತ್ತು ಇಲ್ಲಿ ಚೆರಿ ಟೊಮೆಟೊವನ್ನು ಯೂಸ್ ಮಾಡ್ತಾ ಇದ್ದೇನೆ. ನೋಡಿ, ಇದನ್ನು ಕಟ್ ಮಾಡಿದ್ದೇನೆ. ಚೆರಿ ಟೊಮೆಟೊವನ್ನು 2 ಸ್ಲೈಸ್ ಮಾಡಿ ಈ ರೀತಿಯಲ್ಲಿ ಇಡ್ತಾ ಇದ್ದೇನೆ. ಇಲ್ಲಿ ನೋಡಿ, ಸ್ವಲ್ಪ ನಾನು ಸ್ಪ್ರಿಂಗ್ ಆನಿಯನ್ ಅನ್ನು ಹಾಕ್ತಾ ಇದ್ದೇನೆ. ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ರೀತಿ ಮಾಡಿದರೆ. ಇಲ್ಲಿ ನಾನು ಸ್ವಲ್ಪ ಆರ್ಗ್ಯಾನೋವನ್ನು ಸ್ಪ್ರಿಂಕಲ್ ಮಾಡ್ತಾ ಇದ್ದೇನೆ. ಇದು ಆಪ್ಷನಲ್, ನಿಮಗೆ ಬೇಕಾದರೆ ಹಾಕ್ಬೋದು. ಆದರೂ ಇದು ಹಾಕಿದರೆ ಒಂದು ಒಳ್ಳೆಯ ಫ್ಲೇವರ್ ಕೊಡುತ್ತೆ. ಮತ್ತು ಗ್ರೇಟೆಡ್ ಚೀಸ್, ಯಾರಿಗೆ ವೆಯ್ಟ್ ಲಾಸ್ ಮಾಡಲಿಕ್ಕಿದೆ ಅವರು ಸ್ಕಿಪ್ ಮಾಡಿದರೆ ಒಳ್ಳೆಯದು. ಚೀಸನ್ನು ನಾನು ಇಲ್ಲಿ ಹಾಕ್ತಾ ಇದ್ದೇನೆ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಮತ್ತು ಮಕ್ಕಳಿಗೆ ಚೀಸೆಲ್ಲ ಹಾಕಿದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನೋಡಿ, ಹೀಗೆ ರೆಡಿಯಾಗಿದೆ. ಇದನ್ನು ನಾನು ಏರ್ ಫ್ರೈಯರಲ್ಲಿ ಇಡ್ತಾ ಇದ್ದೇನೆ.
ನಿಮಗೆ ಬೇಕಾದರೆ ಡೈರೆಕ್ಟ್ ಫ್ರೈಯಿಂಗ್ ಪ್ಯಾನಲ್ಲಿ ಫ್ರೈ ಮಾಡ್ಬೋದು, ಸ್ವಲ್ಪ ಬಟರ್ ಹಾಕಿ. ನೋಡಿ 180 ಟೆಂಪರೇಚರಿಗೆ ನಾನು ಒಂದು 5 ಮಿನಿಟ್ಸ್ ನೋಡಿ 5 ನಿಮಿಷ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ಈಗ ನೋಡ್ಬೋದು. ಮತ್ತು ಇದು ನಿಮಗೆ ಸ್ವಲ್ಪ ಕುಕ್ ಆಗದಿದ್ದರೆ ಟೂತ್ ಪಿಕ್ ಹಾಕಿ ಸ್ವಲ್ಪ ಚೆಕ್ ಮಾಡ್ಬೋದು. ಇದು 5 ಮಿನಿಟ್ಸಲ್ಲಿ ಒಳ್ಳೆ ಫ್ರೈ ಆಗಿದೆ. ನೋಡ್ಬೋದು ಇದನ್ನು ಎಷ್ಟು ಯಮ್ಮಿಯಾಗಿ ಕಾಣ್ತಾ ಉಂಟು. ಈ ರೀತಿಯ ಬ್ರೇಕ್ಫಾಸ್ಟ್ ತಿಂದರೆ ಮತ್ತೆ ನೀವು ಮಾಡ್ತೀರಾ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ನೋಡಿ ಕಲರ್ಫುಲ್ ಆಗಿ ಕಾಣ್ತಾ ಉಂಟು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಕಲರ್ಫುಲ್ ಎಲ್ಲ ವೆಜ್ಜೀಸ್ ಎಲ್ಲ ಹಾಕಿ. ಸ್ಪೆಷಲಿ ಮಕ್ಕಳೆಲ್ಲ ಈ ಅವಕಡೋ ಮತ್ತು ಕೆಲವು ವೆಜ್ಜೀಸ್ ಎಲ್ಲ ತಿನ್ನಲಿಕ್ಕೆ ಕೇಳುವುದಿಲ್ಲ. ಈ ರೀತಿ ಮಾಡಿ ಕೊಟ್ಟರೆ 100% ಅವರು ಇಷ್ಟಪಡ್ತಾರೆ. ನೋಡಿ ನಾನು ಈಗ ಸ್ಲೈಸ್ ಮಾಡ್ತಾ ಇದ್ದೇನೆ. ನೋಡಿ ಸೂಪರ್ ಆಗಿ ಬಂದಿದೆ. ಇದನ್ನು ಬಿಸಿ ಬಿಸಿಯಾಗಿ ಬ್ರೇಕ್ಫಾಸ್ಟಿಗೆ ಸರ್ವ್ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು 2 ಕ್ಯೂಕುಂಬರ್, ಕ್ಯಾರೆಟ್ ಮತ್ತು ಟೊಮೆಟೊ, ಚೆರಿ ಟೊಮೆಟೊವನ್ನು ಇಡ್ತಾ ಇದ್ದೇನೆ. ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದರ ಜೊತೆ. ಈ ರೀತಿಯ ಪ್ಲೇಟ್ ಫುಲ್ ಬ್ರೇಕ್ಫಾಸ್ಟ್ ಮಾಡಿದರೆ ಹೆಲ್ದಿಯಾದ ಬ್ರೇಕ್ಫಾಸ್ಟ್, ಮಕ್ಕಳಿಗಂತೂ ದೊಡ್ಡವರಿಗೂ ಕೂಡ ಒಳ್ಳೆ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಹೆಲ್ದಿ ಬ್ರೇಕ್ಫಾಸ್ಟ್ ಇದು. ನೋಡಿ ಎಷ್ಟು ಒಳ್ಳೆಯದಾಗಿ ಬಂದಿದೆ. ನಿಮಗೆ ಇಷ್ಟ ಆದರೆ ನನ್ನ ಈ ರೆಸಿಪಿ ಲೈಕ್ ಕೊಡುವುದನ್ನು ಮರೆಯಬೇಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.